ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಚೆನ್ನಮ್ಮ ಅವರು ಇವತ್ತು ಎಲ್ಲರನ್ನೂ ಕೂಡ ಅಗಲಿದ್ದಾರೆ. ಇನ್ನು ಪವರ್ ಟಿವಿ ಸಂಪರ್ಕಕ್ಕೆ ಎಚ್.ಕೆ. ಕುಮಾರಸ್ವಾಮಿ ಅವರು ಸಿಕ್ಕಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಇವತ್ತು ಚೆನ್ನಮ್ಮ ಇಲ್ಲ, ಈ ಒಂದು ವಿಚಾರವನ್ನು ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು, ಏನು ಹೇಳ್ತೀರಿ ಸರ್? ಖಂಡಿತ ಅರಿಸ್ಕೊಳ್ತಕ್ಕಂಥದ್ದು ತುಂಬಾ ಕಷ್ಟ ಇದೆ. ಅವರು ರಾಜಕೀಯವಾಗಿ ನಮ್ಮ ನಾಯಕರಿಗೆ, ಮಕ್ಕಳಿಗೆಲ್ಲರೂ ಕೂಡ ಪ್ರೇರಣೆಯಾಗಿದ್ರು, ಶಕ್ತಿ ತುಂಬಿದ್ರು, ಅವ್ರಿಗೆಲ್ಲ ಧೈರ್ಯ ತುಂಬಿದ್ರು. ಇವತ್ತು ಅವರು ನಮಗೆ ಕೇವಲ ಒಬ್ರು ಅಮ್ಮ ಅಲ್ಲ, ನಮಗೂ ಕೂಡ ತಾಯಿ ಸಮಾನ ಆಗಿದ್ರು. ಎಂತವ್ರನ್ನು ಕೂಡ ತುಂಬಾ ಸರಳ ಭಾವನೆಯಿಂದ ಅವರು ಎಲ್ಲರನ್ನು ಮಾತಾಡಿಸ್ತಿದ್ದು, ಆರೋಗ್ಯವನ್ನ ಕೇಳ್ತಿದ್ದು, ನಮ್ಮ ಕುಟುಂಬದ ಬಗ್ಗೆ ಕೇಳ್ತಿದ್ದು, ಜನರ ಬಗ್ಗೆ ಕೇಳ್ತಿದ್ದು. ನಿಜಕ್ಕೂ ಕೂಡ ಅವರು ಬೇರೆಯವರಿಗೆ ಒಂದು ಮಾದರಿಯಾಗಿದ್ರು. ಅಂತ ಒಬ್ಬರ ತಾಯಿಯನ್ನ ನಾವು ಕಳೆದಿದ್ದೇವೆ. ಇಡೀ ಕರ್ನಾಟಕದ ಎಲ್ಲರೂ ಕೂಡ ತಬ್ಲೆಗಳಾಗಿದ್ದಾರೆ ನೆನೆಸ್ಕೊಂಡು ಅಂತ ಅನಿಸ್ತಾ ಇದೆ. ಅವರ ಶಕ್ತಿ ನಮ್ಮ ಜನತೆಗೆ ಮತ್ತು ಎಲ್ಲ ನಮ್ಮ ನಾಯಕರುಗಳಿಗೆ ಅಗಲಿಕೆ ಶಕ್ತಿ ಬರಲಿ, ನಮ್ಮ ದೊಡ್ಡಗೌಡರಿಗೆ ಎಲ್ಲರಿಗೂ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಅವರು ದೇವೇಗೌಡರು ಮನೆಗೆ ಹೋದಾಗ ಅವ್ರು ಯಾವ ರೀತಿ ಪೋಷಣೆ ಮಾಡ್ತಾ ಇದ್ರು, ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಅವರು? ಸರ್, ನಾನು ಈಗ ಒಂದು ತಿಂಗಳಲ್ಲಿ ಮನೆಗೆ ಹೋಗಿದ್ದೆ. ನಾವು ಬಿಡಕ್ ಆಗಲ್ಲ, ನೋಡೋದ್ ಬೇಡ ಅಂತ ಹೇಳಿದ್ರು. ಆದ್ರೂ ಕೂಡ ಹೋದಾಗ ಸನ್ನೆನಲ್ಲಿ ಅವರು ಮಾತಾಡ್ತಿದ್ರು ನಮ್ಮನ್ನೆಲ್ಲ. ಸುಮ್ಮನೆ ಕೈ ಆಡಿಸಿ ಹೇಗಿದ್ದೀರಿ, ಏನಪ್ಪಾ, ಈ ತರ ಎಲ್ಲ ಕೇಳ್ತಾ ಇದ್ರು. ಅದು ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮ ಜನರ ಮೇಲೆ, ಜಿಲ್ಲೆ ಬಗ್ಗೆ, ಅವರ ಹತ್ರದವ್ರ ಬಗ್ಗೆ ಇತ್ತು ಮನಸ್ಸು ಅನ್ನೋದಕ್ಕೆ ಅದೊಂದು ದಾಖಲೆಯಾಗಿದೆ. ಅದು ಬಹುಶಃ ಆ ರೀತಿ ಅವ್ರನ್ನ ರಾಜಕೀಯದಲ್ಲಿ ನೋಡೋದು ಬಹಳ ಕಷ್ಟ. ಎಷ್ಟು ಒಂದು ಸಪೋರ್ಟಿವ್ ಆಗಿದ್ರು ಅಂದ್ರೆ ಅದಕ್ಕಾಗಿನೇ ಬಹುಶಃ ಎಲ್ಲರೂ ಕೂಡ ಅಷ್ಟೊಂದು ಆರಾಮವಾಗಿ ರಾಜಕಾರಣ ಮಾಡ್ತಿದ್ರೇನೋ ಅಂತ ಅನ್ನಿಸ್ತಾ ಇದೆ ನಮ್ಗೆ. ಅಷ್ಟು ಸರಳವಾಗಿ ಇಷ್ಟು ವರ್ಷಗಳ ಕಾಲ ಬದುಕು ತೋರಿಸ್ಕೊಟ್ಟಂತವ್ರು. ಖಂಡಿತ ಸರ್, ಖಂಡಿತ. ಆ ಸರಳತೆ, ಆ ಒಂದು ಕಮಿಟ್ಮೆಂಟ್ ಎಲ್ಲರಿಗೂ ಕೂಡ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೂಡ ಅವ್ರಿಗೊಂದು ಆಸಿಡ್ ದಾಳಿ ಆದಾಗ್ಲಂತೂ ಅವ್ರು ತೋರಿದಂತ ಅಪ್ರತಿಮ ಧೈರ್ಯ ಮತ್ತು ಬೇರೆಯವರಿಗೆ ಎಲ್ಲ ಅವ್ರು ಹೇಳ್ತಿದ್ದನ್ನ ನಾವು ಗಮನಿಸಿದಾಗ ಆ ಒಂದಿದ್ರಲ್ಲೂ ಕೂಡ ದ್ವೇಷವನ್ನ ಮಾಡ್ಲಿಕ್ಕೆ ಅವ್ರು ಮನಸ್ಸು ಮಾಡ್ಲಿಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಬಿಡಪ್ಪ ಅಂತ ಈ ರೀತಿಯ ಮಾತನ್ನ ಹೇಳ್ತಾ ಇದ್ರು. ಆ ತರದ ವ್ಯಕ್ತಿ ಅಂತ. ಆದ್ರೆ ಇವತ್ತು ಇಡೀ ಕುಟುಂಬಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಒಂದು ತಾಯಿ ಪ್ರೀತಿ ಎಲ್ಲರಿಗೂ ತೋರಿಸ್ಕೊಟ್ಟಂತವ್ರು. ಮನೆಗೆ ಯಾರೇ ರಾಜಕಾರಣಿ ಹೋದ್ರು ಕೂಡ ಮಾದರಿ ಆಗಿತ್ತು ಸರ್. ಎಲ್ಲ ರಾಜಕೀಯಗಳಿಗೂ ಮಾದರಿ ಆಗಿದ್ರು. ಅವ್ರು ಹೇಗಿರ್ಬೇಕು, ಒಬ್ರು ರಾಜಕಾರಣ ಮಾಡೋರ ಪತ್ನಿ ಹೇಗಿರ್ಬೇಕು, ಅವ್ರ ಕುಟುಂಬ ಹೇಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅವರು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಕೂಡ ಹೇಳ್ತಾರೆ, ಅವರು ತುಂಬ ರಾಜಕೀಯದಲ್ಲಿ ಇದ್ದಾಗ ನೋಡಿದ್ರಿ ಕೊಂಬು ಕೋಡ್ ಬಂದ್ಬಿಡುತ್ತೆ. ಇತ್ತೀಚಿನ ದಿನದಲ್ಲಿ ರಾಜಕಾರಣಿಗಳಾದ ತಕ್ಷಣ ಎಲ್ಲೋ ಒಂದು ಕಡೆ ಅಹಂಕಾರ ಎಲ್ಲವೂ ಕೂಡ ಮೈಗೆ ತಾನಾಗೆ ಹತ್ಕೊಂಡ್ಬಿಡುತ್ತೆ ಅನ್ನೋ ಅಂತ ಕೂಡ ಮಾತುಗಳಿದ್ದಾವೆ. ಆದರೆ ಎಲ್ಲೂ ಕೂಡ ದೇವೇಗೌಡರು ರಾಜಕೀಯದಲ್ಲಿದ್ದಾಗಲೂ ಕೂಡ, ಅವರು ಮುಖ್ಯಮಂತ್ರಿ ಆದಾಗ, ಪ್ರಧಾನಮಂತ್ರಿ ಆದಾಗಲೂ ಕೂಡ ಅಷ್ಟೇ ಸರಳವಾಗಿ, ಅಷ್ಟೇ ಸೌಜನ್ಯವಾಗಿ ಕೂಡ ನಡ್ಕೊಳ್ತಾ ಇದ್ದಂಥವ್ರು ಚೆನ್ನಮ್ಮ ಅಂತ ಹಲವರು ಮಾತನಾಡ್ತಾ ಇದ್ರು. ಕುಮಾರಸ್ವಾಮಿ ಕೂಡ ಅದನ್ನೇ ಹೇಳ್ತಾ ಇದ್ರು. ಅವ್ರು ನಿಜಕ್ಕೂ ಎಲ್ಲರಿಗೂ ಮಾದರಿ. ನನಗೂ ಕೂಡ ಅಮ್ಮನಾಗಿ ಅವರು ಇದ್ದಂಥವರು. ಯಾಕಂದರೆ ಅವ್ರನ್ನ ಹೋದ ಕೂಡಲೇ ಮಾತನಾಡಿಸುವಂಥ ವಿಚಾರ ಇತ್ತಲ್ಲ, ತುಂಬ ಆತ್ಮೀಯವಾಗಿ ಮಾತನಾಡಿಸ್ತಾ ಇದ್ರು. ಪ್ರತಿ ಜಿಲ್ಲೆಯ ಕಾಳಜಿ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಆಲಿಸ್ತಾ ಇದ್ರು. ಎಲ್ಲವನ್ನೂ ಕೂಡ ಕೇಳ್ತಾ ಇದ್ರು. ನಮ್ಮ ರಾಜಕೀಯದ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ವಿ, ಅವ್ರ ಹತ್ರ ಕಷ್ಟ ಸುಖವನ್ನು ಹೇಳ್ಕೊಳ್ತಾ ಇದ್ವಿ. ನನಗೂ ಕೂಡ ಅಮ್ಮನ ರೀತಿಯಲ್ಲೇ ಕೂಡ ಇದ್ದಂಥವರು ಚೆನ್ನಮ್ಮ ಅಂತ ಮಾತನಾಡ್ತಾ ಇದ್ರು. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನಮ್ಮ ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಏನು ಸಂಬಂಧಿಕರು ಕೂಡ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಗೋಪಾಲ್ ಅವರು ನಮಸ್ಕಾರ. ಇವತ್ತು ನೋಡಿ, ಚೆನ್ನಮ್ಮ ಅವರು ನಮ್ಮ ಜೊತೆ ಇಲ್ಲ, ಅನಾರೋಗ್ಯದ ಕಾರಣದಿಂದಾಗಿ ವಿಧಿವಶರಾಗಿದ್ದಾರೆ. ಏನು ಹೇಳ್ತೀರಿ, ಏನಾದ್ರು ಮಾತನಾಡೋದಿದ್ರೆ? ಇಲ್ಲ, ನಮ್ಗೆ ಏನಾಗಿದೆ ಇವತ್ತು, ಈ ದಿನದಲ್ಲಿ ಇವತ್ತು ಈ ದಿನನ ನಾವು ಹಾಸನಲ್ಲಿ ಜನತೆ ಮತ್ತ ನಮ್ಮ ಏರಿಯಾದಲ್ಲಿ ಏನು ಅವ್ರು ಚೆನ್ನಮ್ಮರೂರು ಮತ್ತೆ ಆ ಏರಿಯಾದಲ್ಲಿ ಏನಿದೆ ಎಲ್ಲ ದುಃಖ ಪ್ರಾಪ್ತರಾಗಿದೆ ಅಂತ ಟೈಮ್ ಇದು. కాబట్టి ಜನಗಳು ಏನಕ್ಕೆ ಅಂದ್ರೆ ನಮ್ಗೆ ಇಲ್ಲಿ ಏನಿದೆ ಏರಿಯಾ, ನಮ್ಮ ಅವರ ಸ್ವಂತ ಊರು ಮುತ್ಕೆರಳ್ಳಿ ಆಗ್ಬೋದು, ಅದ್ರ ಪಕ್ಕದಲ್ಲಿ ಮುತ್ಕೆ ಗ್ರಾಮಗಳಾಗ್ಬೋದು, ಅದೆಷ್ಟು ಏರಿಯಾಗಳು ಅವರಿಗೆ ಒಡನಾಟಿದ್ದಂತ ಜಾಗ. ಆ ಚೆನ್ನಮ್ಮರ ಬಗ್ಗೆ ನಾವು ಎಷ್ಟು ಹೇಳಿದ್ರು ತೀರಲ್ಲ. ಅವರು ಅವರಲ್ಲಿ ಇದ್ದಂತ
ಸನ್ನಡತೆಗಳನ್ನ ನಾವು ಈ ಸಮಾಜದಲ್ಲಿ ಯಾರೂ ನಾವು ತಿಳ್ಕೊಳಕ್ಕಾಗಲ್ಲ. ಹೇಗೆಂದ್ರೆ ಸಾಕಷ್ಟು ಅವ್ರ ಜೊತೆ ನಾವು ಇದ್ದಂತ ಸಮಯದಲ್ಲಿ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಅವ್ರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಕ್ ಕೂತ್ಕೊಂಡ್ರೆ ಶಾಸ್ತ್ರನಾಮಗಳು, ಗಾಯತ್ರಿ ಮಂತ್ರಗಳು ಎಷ್ಟು ಅವ್ರನ್ನ ಮಾಡ್ತಾ ಇದ್ರು ಅಂದ್ರೆ ದೇವತೆ. ನಾವ್ ಎಲ್ಲಾರು ಅವ್ರನ್ನ ದೇವತೆ ಅಂತಲೇ ಇಟ್ಟಿದ್ವಿ. ಇವತ್ತು ಚೆನ್ನಮ್ಮರಿಗೆ ನಾವ್ ಏನಕ್ಕೆ ಆ ಚೆನ್ನಮ್ಮ ಅಂತ ಇಟ್ಟಿದ್ರು ಅಂದ್ರೆ ಅಲ್ಲಿ ಮುತ್ಕೇರಲ್ಲಿ ಒಂದು ಚೆನ್ನಮ್ಮ ದೇವಸ್ಥಾನ ಇದೆ. ಆ ಚೆನ್ನಮ್ಮನ ಆ ದೇವತೆನೇ ಅವರಿಗೆ ಒಂದು ಹೆಸರನ್ನ ನಾಮಕರಣ ಮಾಡಿದ್ವಿ. ನಾನು ಈ ಟೈಮಲ್ಲಿ ನಾವು ಅದು ಹೇಳಕ್ಕಾಗಲ್ಲ. ತಾಯಿ ಮತ್ತೆ ನಮ್ ದೊಡ್ಡಮ್ಮ ಮತ್ತೆ ಚೆನ್ನಮ್ಮರಾಗಿರ್ಬೋದು, ಇವರೆಲ್ಲ ಒಡನಾಟಿಗಳು. ಒಂದೇ ಇದರಲ್ಲಿ ಅವರು ಬೆಳೆದು ಒಂದೇ ಸ್ಕೂಲಲ್ಲಿ ಬೆಳೆದು ಒಡನಾಟದಲ್ಲಿ ಮಾಡ್ತಾ ಇರ್ತಿದ್ರು. ನಮ್ಮಮ್ಮ ಯಾವಾಗ್ಲೂ ನಾವು ಸಣ್ಣದಲ್ಲಿದ್ದಾಗ ಹೇಳ್ತಾ ಇದ್ರು, ದೇವೇಗೌಡರು ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ನಮ್ ತಾಯಿ, ನಮ್ ಚೆನ್ನಮ್ಮರು ಮತ್ತೆ ನಮ್ಮ ದೊಡ್ಡಮ್ಮ ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ಹಲಸಿ ಮರಕ್ಕೆಲ್ಲ ಸ್ಕೂಲ್ಗೆಲ್ಲ ಹೋಗೋ ಟೈಮಲ್ಲಿ ಎಲ್ಲ ಒಟ್ಟಿಗೆ ಹಲಸಿ ಮರಕ್ಕೆಲ್ಲ ಇದೆಲ್ಲ ಮಾಡ್ತಿದ್ವಿ ನಾವು. ಎಷ್ಟೊಂದು ಅವಳು ಆಗ್ಲೇ ಅಷ್ಟೊಂದು ಇದು ಅವ್ರಿಗೆ ಹಂಗೆ ಅಂತ ಹೇಳ್ತಾ ಇದ್ರು. ಕಡೆ ಎಲ್ಲ ಬಂದಾಗ ಯಾವ ರೀತಿ ಮಾತನಾಡಿಸ್ತಾ ಇದ್ರು? ಏನಾದ್ರು ಕೂಡ ನನ್ನ ಪ್ರಧಾನಿ, ಮಾಜಿ ಪ್ರಧಾನಿ ಹೆಂಡತಿ ಅಂತ ಏನಾದ್ರು ಆ ಗೌರವ ಗತ್ತೆಲ್ಲ ಇತ್ತ? ಅಯ್ಯೋ ಸರ್, ನಾನು ಅದ್ ಹೇಳ್ತೀನಲ್ಲ ಸರ್, ಅವ್ರಿಗೆ ನಾವು ಚಮಾರನ್ನ ನಾವ್ ಎಲ್ಲಿಗೆ ಹೋಲಿಸ್ತಿದೀವಿ ಅಂದ್ರೆ ನಾವು ದೇವತೆಗೆನೆ ನಾನು ಹೋಲ್ಸೋದು. ನಾವು ಮನುಷ್ಯರಿಗೆ ಅವ್ರನ್ನ ನಾನು ಹೋಲ್ಸಕ್ಕೆ ಹೋಗಲ್ಲ. ನಮ್ಗೆ ನಾವು ಅಂತಲ್ಲ, ಇಡೀ ನಮ್ಮ ಊರಿನ ಜನತೆನೆ, ನಮ್ಮ ಸುತ್ತಮುತ್ತಿನ ನಾವು ಒಂದು 15 ಹಳ್ಳಿ ಇದೆ. 15 ಹಳ್ಳಿನ ನಾವು ಚೆನ್ನಮ್ಮರನ್ನ ನಾವು ದೇವತೆನೆ ಅಂತ ಹೇಳಿಡೋದು. ಮುಂಚೆನೆ ನಾನು ಹೇಳಿದೆ ಮುತ್ಕೇರಿಯಲ್ಲಿ ಒಂದು ಚೆನ್ನಮ್ಮ ದೇವಸ್ಥಾನ ಇದೆ ಅಂತ. ಅದನ್ನ ಎಷ್ಟು ನಾವು ಪ್ರೀತಿ ಮಾಡ್ತಿದ್ವು ಅಷ್ಟೇ ಚೆನ್ನಮ್ಮರನ್ನ ಪ್ರೀತಿ ಮಾಡ್ತಿದ್ವು, ಅಷ್ಟೇ ಅವ್ರನ್ನಲ್ಲಿ ಒಡವಾಟ. ಅವರಲ್ಲಿ ಇರೋಂಥ ವಿದ್ಯೆಗಳನ್ನ ಜನಗಳು ನನ್ನ ಮಕ್ಳಿಗೆ ಕೊಡ್ಲಪ್ಪ ಅಂತ ನಾನು ಆಶಿಸ್ತಾ ಇರ್ತೀನಿ. ನಾನು ಅವರಲ್ಲಿ ಇರೋಂಥ ಸಂಸ್ಕೃತಿ ಸಂಸ್ಕಾರಗಳಿತ್ತಲ್ಲ, ಅದನ್ನ ನಮ್ಮ ಮಕ್ಳಿಗೆ ಕೊಡ್ಲಪ್ಪ ಅಂತ ನಾವು ಯೋಚನೆ ಮಾಡೋ ಅಂತ ಟೈಮ್ ಇದು. ಅಷ್ಟು ಇದನ್ನಾಗಿದ್ರು. ಇವತ್ತು ಅದ್ರ ಬಗ್ಗೆ ಹೇಳಕ್ ಹೋದ್ರೆ ನಮ್ಗೆ ಬಹಳ ಹಾಸನಲ್ಲಿ ಸಿಕ್ಕಾಪಟ್ಟೆ ಜನ ಅವ್ರು ನೆನ್ಕೊಂಡು ಇವತ್ತು ದುಃಖ ಪ್ರಾಪ್ತಲಾಗಿದ್ದೀವಿ ಸರ್. ಕೊನೆಯದಾಗಿ ಯಾವಾಗ ಊರಿಗೆ ಬಂದಿದ್ರು? ನೀವ್ ಯಾವಾಗ ನೋಡಿದ್ರ, ಮಾತನಾಡ್ಸಿದ್ರ? ಇಲ್ಲ ಸರ್, ಅವ್ರದ್ದು ಕೊನೆಯದಾಗಿ ನಾವು ನಮ್ದು ಅದೇ ಹೇಳಿದ್ನಲ್ಲ ಟೆಂಪಲ್ಗೆ ಅವ್ರು ಪ್ರತಿ ವರ್ಷ ಒಂದು ಜಾತ್ರೆ ನಡೆಯುತ್ತೆ. ಆ ಟೆಂಪಲ್ ಅಲ್ಲಿ ಅವರು ಪ್ರತಿ ಮೊದಲನೇ ಪೂಜೆನೆ ಚೆನ್ನಮ್ಮರೇ ಮಾಡ್ತಾ ಇದ್ರು. ಆಗ ಈಗೊಂದು ಕೆಲವರು 2 ವರ್ಷದಿಂದ ಅವರು ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ಲಿರೋದ್ರಿಂದ ಅವ್ರು ಬೆಡ್ ರಿಡನ್ ಇದ್ರು. ಈಗ 2 ವರ್ಷದಿಂದಲೂ ಅಲ್ಲಿಗೆ ಹಾಸ್ಪಿಟ್ಲಿಗೆ ಬರಕ್ ಆಗಿತ್ತಿಲ್ಲ. ಆ ಬರೋ ಟೈಮಲ್ಲಿ ನಾವು ಇಡೀ ನಮ್ಮ ಏರಿಯಾದಲ್ಲಿ ಸುಮಾರು 15 ಹಳ್ಳಿ ಜನ ಅಲ್ಲಿಗೆ ಹೋಗಿ ಅವ್ರ ಜೊತೆ ಇದ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ವಿ. ಅವತ್ತು ಆ ದಿನಗಳು ನಡೆದ್ರೆ ಇವತ್ತು ದುಃಖ ಆಗುತ್ತೆ. ಅವ್ರಿಗೆ ದೇವರು ಒಳ್ಳೇದಾಗ್ಲಿ, ಒಳ್ಳೆ ಸ್ವರ್ಗ ಪ್ರಾಪ್ತಿ ಆಗ್ಲಿ ಅವ್ರಿಗೆ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಗೋಪಾಲ್ ಅವರೇ, ಪೌಟಿ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ಎಲ್ಲರೂ ಕೂಡ ಹೇಳ್ತಾರೆ ಅವ್ರ ಊರ ಕಡೆ ಆಗಿರ್ಬೋದು, ಆ ಕಡೆಗೆ 15 ಗ್ರಾಮಗಳು ಅವ್ರನ್ನ ದೇವರ ಥರ ಪೂಜೆ ಮಾಡ್ತಾಯಿದ್ರು. ದೈವಿ ಭಕ್ತೆ, ಅತಿ ಹೆಚ್ಚಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು. ಲೀಲಾಜಾಲವಾಗಿ ಮಂತ್ರ ಪಠನೆಗಳನ್ನು ಮಾಡ್ತಾಯಿದ್ರು. ಅವರಲ್ಲಿರುವ ವಿದ್ಯೆಗಳನ್ನು ನಮ್ಮ ಮಕ್ಕಳಿಗೆ ಕೊಟ್ಟರೆ ಸಾಕಪ್ಪ, ಅಷ್ಟೇ ಸಾಕು ಅಂತ ಸಂಬಂಧಿಕರು ಕೂಡ ಮಾತನಾಡೋದನ್ನು ಕೂಡ ಕೇಳಿಸ್ಕೊಂಡ್ವಿ. ನೋಡಿ, ಎಷ್ಟೇ ಪ್ರಭಾವಶಾಲಿ ರಾಜಕೀಯ ಕುಟುಂಬದ ಹಿರಿಯ ಕೊಂಡಿಯಾಗಿದ್ದಂಥವ್ರು ಇವರು ರಾಜಕೀಯದಿಂದ ಸದಾ ದೂರವಿದ್ದರು. ದೇವೇಗೌಡರ ಸುದೀರ್ಘ ಜೀವನ ಯಶಸ್ಸಿನ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದ್ದಂಥವ್ರು ಚೆನ್ನಮ್ಮ ಅವರು. ಇವತ್ತು ಚೆನ್ನಮ್ಮ ಅವರು ನಮ್ಮ ಜೊತೆ ಇಲ್ಲ. ನೋಡಿ, 1954ರಲ್ಲಿ ಎಚ್ ಡಿ ದೇವೇಗೌಡರನ್ನ ಮದುವೆ ಆಗ್ತಾರೆ ಚೆನ್ನಮ್ಮ. ದೇವೇಗೌಡರು ರಾಜಕೀಯಕ್ಕೆ ಪ್ರವೇಶ ಮಾಡುವಂಥ ಆರಂಭಿಕ ದಿನಗಳಿಂದ ಹಿಡಿದು ಅವರು ದೇಶದ ಪ್ರಧಾನಿಯಾಗೋವರೆಗೂ ಅವರ ಎಲ್ಲ ಏಳು ಬೀಳು ಎಲ್ಲ ಸಂದರ್ಭದಲ್ಲೂ ಕೂಡ, ಕಷ್ಟ ಸುಖದಲ್ಲೂ ಕೂಡ ಅವರ ಹೆಗಲಿಗೆ ಹೆಗಲನ್ನು ಕೊಟ್ಟು ಸಾಥ್ ಕೊಟ್ಟಂಥವರು ಚೆನ್ನಮ್ಮ ಅವರು. ತುಂಬ ಸರಳ ಜೀವಿ. ಪತಿ ಮುಖ್ಯಮಂತ್ರಿ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ದೇಶದ ಅತ್ಯುನ್ನತ ಹುದ್ದೆನ ಅಲಂಕರಿಸಿರಲಿ, ಚೆನ್ನಮ್ಮ ಮಾತ್ರ ಯಾವಾಗಲೂ ಸರಳ ಜೀವನವನ್ನೇ ಅಥವಾ ಸಾಂಪ್ರದಾಯಿಕ ಸರಳ ಜೀವನವನ್ನೇ ಮಾಡಿಕೊಂಡು ಬಂದು ಹೆಸರುವಾಸಿ ಆಗಿದ್ದಂಥವರು. ಇನ್ನು ಇಡೀ ಮಾಧ್ಯಮಗಳಾಗಿರ್ಬೋದು, ರಾಜಕೀಯದ ಜಗತ್ತಿನಿಂದ ಅವರು ದೂರವೇ ಉಳ್ಕೊಂಡಿದ್ರು. ಯಾವತ್ತೂ ಬಂದು ತೋರಿಸ್ಕೊಳ್ಳಿಲ್ಲ, ಯಾವತ್ತೂ ಬಂದು ಏನೂ ಕೂಡ ಮಾತನಾಡಿದಂಥವರಲ್ಲ. ಅಷ್ಟೇ ಸಿಂಪಲ್ಲಾಗಿ, ಅಷ್ಟೇ ಸೌಜನ್ಯಯುತವಾಗಿ ಜೀವನವನ್ನು ಮಾಡಿದಂಥವರು ಚೆನ್ನಮ್ಮವರು. ನೀವು ದೊಡ್ಡ ಕುಟುಂಬದ ಯಜಮಾನಿ, ದೊಡ್ಡ ರಾಜಕೀಯ ಹಿನ್ನೆಲೆಯುಳ್ಳಂಥ ದೇವೇಗೌಡರ ಜಂಟಿ ಕುಟುಂಬವನ್ನು ಒಟ್ಟಾಗಿ ಅದನ್ನು ಮುನ್ನಡೆಸಿರುವಂಥ ಕೀರ್ತಿ ಇದೆಯಲ್ಲ, ಅದು ಚೆನ್ನಮ್ಮವ್ರಿಗೆ ಸಲ್ಲುತ್ತೆ. ನೋಡಿ, ಅವರ ಮಕ್ಕಳು ಯಾರು? ಕುಮಾರಸ್ವಾಮಿಯವರು, ರೇವಣ್ಣ ಅವರು, ಇನ್ನು ಎಚ್ ಡಿ ಬಾಲಕೃಷ್ಣ ಅವರು, ಎಚ್ ಡಿ ರಮೇಶ್, ಇನ್ನು ಮಕ್ಕಳಾಗಿರುವಂಥ ಅನಸೂಯ ಹಾಗೆ ಶೈಲಜಾ, ಇವರೆಲ್ಲರೂ ಕೂಡ ಇವತ್ತು ಅಗಲಿದ್ದಾರೆ. ಚೆನ್ನಮ್ಮ ಅವರೆಲ್ಲರೂ ಕೂಡ ನೋಡಿ, ತೀವ್ರ ದೈವ ಭಕ್ತಿ. ನಾನು ಮೊದಲೇ ಕೂಡ ಹೇಳ್ತಾ ಇದ್ದೆ, ತುಂಬ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬಂದಂಥವರು. ಕುಟುಂಬದ ಏಳಿಗೆ, ಪತಿಯ ರಾಜಕೀಯ ಯಶಸ್ಸಿಗೆ, ದೇಶದ ನಾನಾ ಪ್ರಸಿದ್ಧ ದೇವಾಲಯಗಳಿಗೆ ಭೇಟಿಯನ್ನು ಕೊಡೋದು, ಪೂಜೆ ಮಾಡಿಸೋದು, ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸುವಂಥ ಕೆಲಸವನ್ನು ಚೆನ್ನಮ್ಮ ಅವರು ಮಾಡ್ತಾ ಇರ್ತಿದ್ರು.
ಇದ್ರ ಜೊತೆಗೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ತಮ್ಮ ಪೂರ್ವಜರ ಗ್ರಾಮ ಮತ್ತು ಕುಟುಂಬದ ಆರಾಧ್ಯ ದೇವಿಗಳ ಬಗ್ಗೆ ಅಪಾರವಾದಂಥ ಭಕ್ತಿಯನ್ನು ಚೆನ್ನಮ್ಮ ಇಟ್ಕೊಂಡಿದ್ದಂಥವರು. ನೋಡಿ, 86 ವರ್ಷಗಳ ಕಾಲ ಸುದೀರ್ಘವಾಗಿ ಸರಳ ಜೀವಿಯಾಗಿ ಜೀವನವನ್ನು ನಡೆಸಿದಂಥವರು ಚೆನ್ನಮ್ಮ ಅವರು. ವಯೋಸಹಜ ಕಾಯಿಲೆಗಳಿಂದಾಗಿ ಇವತ್ತು ನಮ್ಮನ್ನೆಲ್ಲರನ್ನೂ ಕೂಡ ಅಗಲಿದ್ದಾರೆ. ಏನು ದೇವೇಗೌಡರ ಸಂಬಂಧಿಗಳು ಕೂಡ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತನಾಡಿಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಚೆನ್ನಮ್ಮ ಇವತ್ತು ನಾವೆಲ್ಲರನ್ನೂ ಕೂಡ ಅಗಲಿದ್ದಾರೆ. ಅವರ ಜೊತೆ ಅವರ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸರಳ ಜೀವಿ, ತುಂಬಾ ಅಚ್ಚುಕಟ್ಟಾದ ಜೀವನವನ್ನು ಮಾಡಿದಂಥವ್ರು ಅಂತ ದೇವೇಗೌಡ್ರೆ, ಏನು ಹೇಳ್ತೀರಿ ಈ ವಿಚಾರವಾಗಿ? ಏನ್ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಿ? ಹೌದು ಸರ್, ಅವ್ರು ತುಂಬಾ ಸರಳ ಜೀವಿ, ತುಂಬಾ ದೈವ ಭಕ್ತರು, ತುಂಬಾ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಒಳ್ಳೆ ಜನ, ಮೃದು ಸ್ವಭಾವ. ಹೋದವ್ರನ್ನೆಲ್ಲ ಯಾರೇ ಹೋಗ್ಲಿ, ಯಾವ ಸಮಾಚಾರ ಹೋಗ್ಲಿ, ಯಾವ ಊರ್ನಾರು ಹೋಗ್ಲಿ, ಎಲ್ಲಾರನು ಕ್ಲೀನಾಗಿ ಮಾತಾಡಿಸಿ ಅವ್ರಿಗೆ ಊಟ ಉಪಚಾರ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಎಲ್ಲಾನು ಮಾಡೋರು ಸರ್. ಯಾವ್ದೇ ಒಂದು ಹಮ್ಮು ಬಿಮ್ಮು ಇರ್ಲಿಲ್ಲ. ಒಬ್ಬ ಪ್ರಧಾನ ಮಂತ್ರಿಯವರ ಮನೆಯವರು, ಒಬ್ಬ ಮಗ ಚೀಫ್ ಮಿನಿಸ್ಟ್ರು, ಮತ್ತೆ ಮಕ್ಕಳು ಯಾವ್ದೇ ರೇವಣ್ಣವರು ಮಿನಿಸ್ಟರ್ ಆಗಿದ್ರು, ಅವ್ರ ಮಕ್ಳಾಗ್ಲಿ ಅವರ ದೇವೇಗೌಡರಾಗ್ಲಿ ಎಂತ ಹುದ್ದೆಲಿದ್ರು ಕೂಡ ಒಂದೇ ಒಂದ್ ದಿವಸ ಯಾವ್ದೇ ಹಾಮ್ ಇರ್ಲಿಲ್ಲ, ಹಮ್ಮು ಬಿಮ್ಮು ಇರ್ಲಿಲ್ಲ. ಎಲ್ಲಾರನು ನೀಟಾಗಿ ನೋಡ್ಕೊಂಡು ಎಲ್ಲಾರನು ಇದ್ ಮಾಡ್ಕೊಂಡು ಹೋಗ್ರು. ನೀವು ಯಾವಾಗ ಮಾತನಾಡ್ಸಿರಿ? ಕೊನೆಯದಾಗಿ ಎಲ್ಲಿ ಭೇಟಿ ಮಾಡಿದ್ರಿ? ಊರ್ ಕಡೆ ಏನಾದ್ರು ಬಂದಿದ್ರ ಅವ್ರು, ಅಥವಾ ನೀವೇ ಹೋಗಿದ್ರಾ? ಇಲ್ಲ, ಈಗ ನಾವು ಹಿಂದೆ ಒಂದು 6 ತಿಂಗಳ ಹಿಂದೆ ಭೇಟಿ ಮಾಡಿದ್ದೆ. ಇತ್ತೀಚೆಗೆ ಹೋಗಿರ್ಲಿಲ್ಲ ನಾವು. ಅವ್ರಿಗೆ ಸ್ವಲ್ಪ ಆರೋಗ್ಯ ಏರುಪೇರು ಇದಾಯ್ತಲ್ಲ, ಹಂಗಾಗಿ ಹೋಗಿರ್ಲಿಲ್ಲ. ನಮ್ಮ ಮಸ್ಲೆ ಹೊಸಳಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ ಸರ್. ಅವ್ರ ಫ್ಯಾಮಿಲಿನೂ ತುಂಬಾ ಒಳ್ಳೆ ಫ್ಯಾಮಿಲಿ. ಅವರ ತಂದೆ ಅವ್ರ ತವ್ರ ಮನೆಯವರು ಭಾರಿ ಒಳ್ಳೆ ಜನ, ಒಳ್ಳೆ ಫ್ಯಾಮಿಲಿ ಸರ್. ಮತ್ತೆ ಊರ್ ಕಡೆ ಬಂದಾಗೆಲ್ಲ ಹೆಂಗ್ ಮಾತನಾಡಿಸ್ತಾ ಇದ್ರು? ಎಲ್ಲರೂ ಕೂಡ ಈ ಒಂದು ಏನ್ ಮಾಜಿ ಪ್ರಧಾನಿ ನಾನು, ಅವ್ರ ವೈಫ್ ನಾನು, ಹೆಂಡತಿ ನಾನು, ಆ ರೀತಿ ಅಂತ ಗರ್ವ ಗಮ್ಮತ್ತೆಲ್ಲ ಇತ್ತಾ? ಇಲ್ಲ ಸರ್, ಯಾವ್ದೇ ಇದು ಇರ್ಲಿಲ್ಲ. ಎಂತ ಒಂದು ಯಾರ ಮನೆಗಾಗ್ಲಿ, ಯಾವ್ದೇ ಒಂದು ಇದಕ್ಕಾಗ್ಲಿ, ಕಾರ್ಯಕ್ಕಾಗ್ಲಿ ಬಂದೋಗರು ಎಲ್ಲಾರನು ಕೂಡ ಬಹಳ ಸೌಜನ್ಯವಾಗಿ ಮಾತಾಡ್ಸೋದು. ಯಾವ್ದೇ ಹಮ್ಮು ಬಿಮ್ಮು, ನಾನ್ ಪ್ರಧಾನ ಮಂತ್ರಿ ಹೆಂಡತಿ, ಮಗ ಚೀಫ್ ಮಿನಿಸ್ಟ್ರು, ಇನ್ನೊಬ್ಬ ಮಗ ಮಿನಿಸ್ಟ್ರು, ಇದೆಲ್ಲ ಅವರೇ ಅನ್ನೋ ಒಂದು ಹಮ್ಮು ಬಿಮ್ಮು ಏನು ಇರಲಿಲ್ಲ ಸರ್. ತುಂಬಾ ಸರಳ ಜೀವಿ. ಪ್ರತಿಯೊಂದು ಇದಕ್ಕೂ ನಮ್ ಕಡೆಗೆ ಬರ್ತಾ ಇರೋರು. ಅಲ್ಲೊಂದು ಮುತ್ತಿಗೆ ಜಾತ್ರೆ ಅಂತ ನಡೀತೆ ಅವ್ರ ಊರದಲ್ಲಿ ವರ್ಷಕ್ಕೊಂದ್ಸರಿ. ಅದ್ರಲ್ಲಿ ಪ್ರತಿ ವರ್ಷನೂ ತಪ್ಪದಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ರು. ಬರೋರು ಎಲ್ಲ ಮಾತಾಡಿಸ್ತಿದ್ರು, ಕಷ್ಟ ಸುಖ ನೋಡ್ತಿದ್ರು, ಸಂಬಂಧಿಕರಿಗೆ ಬೆಲೆ ಕೊಡ್ತಿದ್ರು. ಹೆಚ್ಚಾಗಿ ಈ ಪೂಜೆ ಪುನಸ್ಕಾರ ವಿಚಾರಗಳು ಯಾರೇ ಹೋದ್ರು, ಸಂಬಂಧಿಕರು ಅಂತಲ್ಲ ಸರ್, ಯಾರೇ ಹೋದ್ರು ಒಂದ್ ಪಕ್ಷ ದೇವೇಗೌಡರಿಗಾಗ್ಲಿ, ಕುಮಾರಣ್ಣರಿಗಾಗ್ಲಿ, ರೇವಣ್ಣ ಸಾಹೇಬ್ರಿಗಾಗ್ಲಿ ಏನಾರು ಹೇಳ್ಬೇಕು ಅಂದ್ರೆ ಅವರೇ ಹೇಳಿ ಇಂಥದನ್ನ ಕೆಲಸ ಮಾಡ್ಕೊಡಿ ಅಂತ ಹೇಳಿ ಎಲ್ಲ ಮಾಡ್ತಿದ್ರು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಗೆ ಹೋದ್ರೆ ಯಾರೇ ಹೋಗ್ಲಿ, ಒಂದು ಕಾಫಿ ಕೊಡೋದು, ಬಿಸ್ಕೆಟ್ ಅಥವಾ ಊಟ ಅಥವಾ ತಿಂಡಿ ಮಾಡ್ದಲೆ, ಯಾರನ್ನು ಮಾಡ್ದಲೆ ಕಳಿಸ್ತಾರಲ್ಲ. ಅಷ್ಟೊಂದು. ಓಕೆ ದೇವೇಗೌಡ್ರೆ, ಥ್ಯಾಂಕ್ ಯು ಪೌಟಿ ಜೊತೆ ಮಾತನಾಡಿದ್ದಕ್ಕಾಗಿ. ಇವರು ಕೂಡ ಹೇಳ್ತಾ ಇದ್ರು, ಗ್ರಾಮಗಳಿಗೆ ಬಂದಂಥ ಸಂದರ್ಭದಲ್ಲಿ ಅಷ್ಟೇ ಸರಳವಾಗಿ ತುಂಬ ಅಚ್ಚುಕಟ್ಟಾಗಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸ್ತಾ ಇದ್ರು ಅಂತ. ನೋಡಿ, ಚೆನ್ನಮ್ಮ ಇದ್ದಾರಲ್ಲ, ಇವರು ಗ್ರಾಮೀಣ ಸೊಬಗು, ಗ್ರಾಮೀಣದ ಹಿನ್ನೆಲೆಯಿಂದ ಬಂದಂಥವರು. ಹಾಸನ ಜಿಲ್ಲೆಯ ಕೃಷಿ ಪ್ರಧಾನ ಗ್ರಾಮೀಣ ಹಿನ್ನೆಲೆಯಿಂದ ಬಂದಂಥವ್ರು ಚೆನ್ನಮ್ಮ ಅವರು. ಹಿಂದಿನ ಕಾಲದಲ್ಲಿ ಸಂಪ್ರದಾಯಗಳಿತ್ತಲ್ಲ, ಆ ಮನೆ ಜವಾಬ್ದಾರಿಗಳಿಗೆ ಆದ್ಯತೆಯನ್ನು ಕೊಡಬೇಕು, ಹಂಗೆ ನೋಡ್ಕೊಳ್ಬೇಕು, ಈ ರೀತಿಯಾಗಿ ಚೆನ್ನಮ್ಮ ಅವರು ಬಂದಂಥ ಹಿನ್ನೆಲೆ. 1954ರಲ್ಲಿ ಅದು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಮದುವೆ ಕೂಡ ಆಗುತ್ತೆ ದೇವೇಗೌಡರ ಜೊತೆ. ಆ ದಿನಗಳಲ್ಲೇ ಕೂಡ ದೇವೇಗೌಡರು ರಾಜಕೀಯಕ್ಕೆ ಪ್ರವೇಶವನ್ನು ಮಾಡುವಂಥ ಸಂದರ್ಭ, ಆ ಹಂತದಲ್ಲಿದ್ದಂಥವರು. ಮನೆಯ ವಿಶ್ವವಿದ್ಯಾಲಯ ಅವ್ರಿಗೆ. ಯಾವುದೇ ದೊಡ್ಡ ದೊಡ್ಡ ಪದವಿಯನ್ನು ಪಡ್ಕೊಂಡಿಲ್ಲ ಅಂದರೂ ಕೂಡ ಸುದೀರ್ಘ 7 ದಶಕಗಳ ಕಾಲ ದೇವೇಗೌಡರು ರಾಜಕೀಯದ ಏಳು ಬೀಳಿದೆಯಲ್ಲ, ಆ ನಿಭಾಯಿಸುವಲ್ಲಿ 6 ಜನ ಮಕ್ಕಳನ್ನು ಸಾಕಿ ಸಲಹಿ ಉನ್ನತ ಶಿಕ್ಷಣವನ್ನು ಕೊಡಿಸಿ ವೈದ್ಯರು, ರಾಜಕಾರಣಿಗಳು, ಅಧಿಕಾರಿಗಳು ಸೇರಿದಂತೆ ಯಶಸ್ವಿಯಾಗಿ ಆ ಮಕ್ಕಳನ್ನು ಬೆಳೆಸುವಲ್ಲಿ ಆ ಪ್ರಬುದ್ಧತೆ ಇತ್ತಲ್ಲ, ಆ ಪ್ರಬುದ್ಧತೆ ಜೊತೆಗೆ ಕೌಟುಂಬಿಕ ನಿರ್ವಹಣಾ ಕೌಶಲ್ಯ ಇತ್ತಲ್ಲ, ಅವನ ಅಷ್ಟೇ ಸಲೀಸಾಗಿ, ಅಷ್ಟೇ ಜವಾಬ್ದಾರಿಯುತವಾಗಿ ಮಾಡಿಕೊಂಡು ಬಂದಂಥವರು ಚೆನ್ನಮ್ಮ ಅವರು. ಯಶಸ್ವಿಯಾಗಿ ಪಾಪ ಎಲ್ಲ ಕೆಲಸಗಳ ಕಾರ್ಯಗಳನ್ನು, ಸಾರ್ವಜನಿಕ ಜೀವನದಿಂದ ಹಿಡಿದು ಸರಳ ಜೀವನ ಎಲ್ಲವನ್ನೂ ಕೂಡ ನೋಡಿಕೊಂಡು, ಇದರ ಜೊತೆಗೆ ದೇವೇಗೌಡರ ರಾಜಕೀಯ ಜೀವನವನ್ನು ಕೂಡ ನೋಡ್ಕೊಂಡು ಬಂದಂಥವ್ರು. ಇತ್ತೀಚೆಗೆ ಅವರಿಗೆ ಹಲವು ಸಮಸ್ಯೆಗಳಾಗ್ತಾಯಿತ್ತು, ಉಸಿರಾಟದ ಸಮಸ್ಯೆಗಳು ಕೂಡ ಇತ್ತು. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು.
ಕುಮಾರಸ್ವಾಮಿ ಕೂಡ ಮಾತನಾಡ್ತಾಯಿದ್ರು, ಏನು ಸದ್ಯಕ್ಕಂತೂ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದಾರೆ ನಮ್ಮ ಹೆತ್ತ ತಾಯಿಗಳು ಅಂತ. ಅವರು ಕೂಡ ಅಂದರೆ ಮಕ್ಕಳ ಮೇಲೆ ಯಥೇಚ್ಛವಾದ ಪ್ರೀತಿ ಇತ್ತು, ಯಥೇಚ್ಛವಾದ ಗೌರವ, ಯಥೇಚ್ಛವಾದ ನಂಬಿಕೆ, ಅಷ್ಟೇ ಆ ಪ್ರೀತಿ ವಿಶ್ವಾಸವನ್ನು ಕೂಡ ಮಕ್ಕಳಿಂದ ಪಡ್ಕೊಳ್ತಾ ಇದ್ದಂಥವ್ರು. ಯಾಕಂದರೆ ಎಂಥ ಸಂದರ್ಭದಲ್ಲೂ ಕೂಡ ಆಶೀರ್ವಾದವನ್ನು ಪಡ್ಕೊಂಡೇ ಮನೆಯಿಂದ ಏನು ಮಕ್ಕಳಾಗಿರುವಂಥ ರೇವಣ್ಣ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಅಂದರೆ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ, ಅಷ್ಟು ಇದು ಮಕ್ಕಳನ್ನು ಯಾವ ಶೈಲಿಯಲ್ಲಿ ಬೆಳೆಸಬೇಕು, ಹೆಂಗೆ ಬೆಳೆಸಬೇಕು, ಹೆಂಗೆ ಮಾಡಬೇಕು ಎಲ್ಲವನ್ನೂ ಕೂಡ ಚೆನ್ನಮ್ಮ ಅವರು ಅಚ್ಚುಕಟ್ಟಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದಂಥವರು. ಇವತ್ತು ಚೆನ್ನಮ್ಮ ಅವರು ನಮ್ಮೊಂದಿಗೆ ಇಲ್ಲ, ಅಗಲಿದ್ದಾರೆ. ಕುಟುಂಬದ ಬಗ್ಗೆ ಹೆಚ್ಚಾಗಿ ಕಾಳಜಿಯನ್ನು ಇಟ್ಕೊಂಡಂಥವರು ಚೆನ್ನಮ್ಮ ಅವರು. ಸಂಬಂಧಗಳ ಬಗ್ಗೆ ಹೆಚ್ಚು ಒಲವನ್ನು ಕೊಡ್ತಾ ಇದ್ದಂಥವರು. ಇದರ ಜೊತೆಗೆ ಸಂಬಂಧಿಗಳನ್ನು ಯಾರೇ ಮನೆಗೆ ಬಂದರೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ, ಅಷ್ಟೇ ಗೌರವಯುತವಾಗಿ ನಡೆಸ್ಕೊಂಡು ಬರಿಗೈಲಿ ಕಳಿಸ್ದೆ ಏನೂ ಕೂಡ ಅವರು ಹಂಗೆ ಅಂದರೆ ದೇವೇಗೌಡರು ಮನೆಗೆ ಹೋದರೆ ವಾಪಸ್ ಸುಮ್ಮನೆ ಬರೋ ಹಾಗಿಲ್ಲ, ಏನೋ ತಿನ್ಕೊಂಡಾದರೂ ಬರಬೇಕು, ಎದುರು ಕುಡ್ಕೊಂಡಾದರೂ ಬರಬೇಕು, ಕಾಫಿ ಟೀ ಮತ್ತೊಂದು ಮಗದೊಂದು ಏನೋ ಆ ರೀತಿಯಾಗಿ ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿದ್ದಂಥವರು. ನೋಡಿ, ದೇವೇಗೌಡರು ಇವತ್ತು ಎಷ್ಟು ಆರೋಗ್ಯವಾಗಿ ಇದ್ದಾರೆ, ಇಷ್ಟು ಈ ಮುತ್ಸದ್ದಿ ವಯಸ್ಸಲ್ಲೂ ಅಂತ ಅಂದರೆ ಅದಕ್ಕೆ ಕಾರಣ ಚಿನ್ನಮ್ಮ ಅವರು ಕೂಡ ಇದ್ದಾರೆ. ಏಕೆಂದರೆ ಅವರ ಆರೋಗ್ಯ ವಿಚಾರ, ಅವ್ರಿಗೆ ಏನೇನು ಗಂಜಿ, ರಾಗಿ, ಮುದ್ದೆ ಇವೆಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಂಥವರು. ಗ್ರಾಮೀಣ ಸೊಗಡಿತ್ತಲ್ಲ, ಆ ಹಾಸನದ ಆ ಗ್ರಾಮೀಣ ಸೊಗಡು ಅವೆಲ್ಲವನ್ನು ಕೂಡ ಹಾಗೆ ಮುಂದುವರಿಸ್ಕೊಂಡು ಬಂದಂಥವ್ರು. ಎಲ್ಲೂ ಕೂಡ ಬದಲಾಗಲಿಲ್ಲ. ಚೆನ್ನಮ್ಮ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಎಲ್ಲೂ ಯಾವತ್ತೂ ಬದಲಾಗಲಿಲ್ಲ. ಎಂತೆಂಥ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಬೀಗಲಿಲ್ಲ. ಪ್ರಧಾನಿಯಾದರೂ ಕೂಡ ದೇವೇಗೌಡರು ಆ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ಅವರು ಬಂದು ಬೀಗೋದು ಮಾಡೋದು ಏನೂ ಕೂಡ ಮಾಡಿದಂಥವರಲ್ಲ. ನಮ್ಮ ಜೀವನ ಏನು, ನಮ್ಮದು ಹಿರಿಯರು ಏನು ಕಲಿಸ್ಕೊಟ್ಟಿದ್ದಾರೆ, ನಮ್ಮ ತಂದೆ ತಾಯಿಗಳು ಹೇಗೆ ಹೋಗಬೇಕು ಅತ್ತೆ ಮನೆಯಲ್ಲಿ, ಮಕ್ಕಳನ್ನು ಹೆಂಗೆ ಸಾಕಬೇಕು, ಇವೆಲ್ಲವನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟೇ ಶ್ರದ್ಧಾಭಕ್ತಿಯಿಂದ ಎಲ್ಲವನ್ನೂ ಕೂಡ ನಿಭಾಯಿಸಿದಂಥವರು ಚೆನ್ನಮ್ಮ ಅವರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 2001ರಲ್ಲಿ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವ್ರ ಮೇಲೆ ಆ್ಯಸಿಡ್ ದಾಳಿ ಕೂಡ ಆಗಿತ್ತು. ಆವಾಗಲೂ ಕೂಡ ಅವರು ಯಾವತ್ತೂ ಕೂಗಲಿಲ್ಲ, ಯಾವತ್ತೂ ಅವನ್ನ ತೋರಿಸ್ಕೊಳ್ಳಿಲ್ಲ, ಅಷ್ಟೇ ಏನೂ ಆಗಿಲ್ಲ, ಧೈರ್ಯ ತುಂಬಿಕೊಂಡಿದ್ರು, ಧೈರ್ಯ ತಡ್ಕೊಂಡಿದ್ರು. ಎಲ್ಲವನ್ನೂ ಕೂಡ ಚೆನ್ನಮ್ಮ ಅವರು ಒಂದು ಗಟ್ಟಿಗಿತ್ತಿ ಅಂದರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಯಾಕಂದರೆ ಅಷ್ಟು ಕೆಪಾಸಿಟಿ ಇತ್ತು ಚೆನ್ನಮ್ಮ ಅವ್ರಿಗೆ. ಚೆನ್ನಮ್ಮ ಅವರು ಅದೇ ರೀತಿಯಾಗಿ ಜೀವನ ಮಾಡ್ಕೊಂಡು ಬಂದಂಥವ್ರು. ಯಾವುದಕ್ಕೂ ಧೃತಿಗೆಡಲಿಲ್ಲ, ಯಾವುದನ್ನು ಕೂಡ ಮನಸ್ಸಿಗೆ ಹಾಕ್ಕೊಂಡು ಅದನ್ನು ನಾವು ಹೆಂಗಿರಬೇಕು, ನಾವು ಯಾವ ವಿಚಾರವನ್ನು ಎಷ್ಟು ತೆಗೆದುಕೊಳ್ಬೇಕು, ಮನೆ ಮಠ, ಮಕ್ಕಳು, ಸಂಸಾರ, ಮರ್ಯಾದೆ, ಗೌರವ ಇದೆಲ್ಲ ಇದೆಯಲ್ಲ, ಇದು ಚೆನ್ನಮ್ಮನೇ ಸಾಟಿ ಅಂದರೆ ನಿಜಕ್ಕೂ ತಪ್ಪಾಗಲಿಲ್ಲ. ಅಂಥ ದೊಡ್ಡ ಕುಟುಂಬವನ್ನು ಮುನ್ನಡೆಸ್ಕೊಂಡು ಬಂದಂಥವರು. ಎಷ್ಟೋ ಮಕ್ಕಳುಗಳನ್ನು, ಸೊಸೆಯಂದಿರುಗಳನ್ನು, ಮೊಮ್ಮಕ್ಕಳುಗಳನ್ನು ಎತ್ತಿ ಆಡಿಸಿ ನೋಡಿದ್ದಾರೆ, ಮಾಡಿದ್ದಾರೆ, ಜೀವನ ಅನುಭವಿಸಿದ್ದಾರೆ, ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ. ದೇವೇಗೌಡರಿಗೆ ಶಕ್ತಿಯಾಗಿದ್ದಂಥವ್ರು. ನೋಡಿ, ದೇವೇಗೌಡರು ಇವತ್ತೂ ಕೂಡ ಏನು ಅವರ ದಂಪತಿಗಳಿದ್ದಾರಲ್ಲ, ದೇವೇಗೌಡರು ಹಾಗೆ ಚೆನ್ನಮ್ಮ ಅವರು ಅದ್ಭುತವಾದಂಥ ಪೇರ್ ಅಂತಲೇ ಹೇಳ್ಬೋದು. ಅಷ್ಟು ಅನ್ಯೋನ್ಯವಾಗಿ ಜೀವನವನ್ನು ಮಾಡಿದಂಥವ್ರು, ಅಷ್ಟು ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ಕೊಂಡು ಬಂದಂಥವ್ರು. ನೋಡಿ, ದೇವೇಗೌಡರು ಇಂಥ ವಯಸ್ಸಲ್ಲೂ ಕೂಡ ಅವ್ರನ್ನ ಅಗಲಿಕೆಗೆ ಕಣ್ಣೀರನ್ನು ಹರಿಸಿದ್ದಾರೆ. ನೋಡಿ, ದೇವೇಗೌಡರೀಗ ಮಣಿಪಾಲ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆಗಲೂ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅವ್ರಿಗೆ ಕಣ್ಣಂಚಲ್ಲಿ ನೀರಿದೆ. ನೇರ ದೃಶ್ಯಾವಳಿಗಳು. ಮಣಿಪಾಲ್ ಆಸ್ಪತ್ರೆಗೆ ಮಾಜಿ ಪ್ರಧಾನಿಗಳಾಗಿರುವಂಥ HD ದೇವೇಗೌಡರು ಆಗಮಿಸಿದ್ದಾರೆ. ಪತ್ನಿಯ ಅಗಲಿಕೆಯ ಆ ಭಾರವನ್ನು ದೇವೇಗೌಡರು ಕೂಡ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನೆಷ್ಟು ಹೋಗ್ಬಿಡ್ತಾರೋ ಏನೋ ಈ ವಿಚಾರದಿಂದಾಗಿ. ಯಾಕಂದರೆ ಒಂದು ಶಕ್ತಿ ಆಗಿದ್ದಂಥವರು, ಒಂದು ಆಧಾರ ಸ್ತಂಭವಾಗಿದ್ದಂಥವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಬೆನ್ನೆಲುಬಾಗಿದ್ದಂಥವರು, ಬ್ಯಾಕ್ ಬೋನ್ ಅಂತ ಏನು ಹೇಳ್ತೀವಲ್ಲ ನಾವು, ಚೆನ್ನಮ್ಮ ಅವರು ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ದೇವೇಗೌಡರಿಗೆ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ತುಂಬ ನೋವನ್ನು ಪಟ್ಕೊಂಡೆ ಕೂಡ ಅವರು ಇಳಿದಿದ್ದಾರೆ. ನೋಡಿ, ಒಂದು ಕಡೆ ನೋಡ್ತಾ ಇದ್ದೀರಾ ಮಣಿಪಾಲ್ ಆಸ್ಪತ್ರೆ ಲೈವ್ ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಅವರ ಸಂಬಂಧಿಕರಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಇದರ ಜೊತೆಗೆ ಸೊಸೆಯಂದಿರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಸೇರಿದಂತೆ ಅನಿತಾ ಕುಮಾರಸ್ವಾಮಿ, ಹಾಗೆ ಕುಮಾರಸ್ವಾಮಿಯವರ ಸೊಸೆ, ಇದರ ಜೊತೆಗೆ ಎಲ್ಲವೂ ಕೂಡ ಅವರು JDSನ MLC ಆಗಿರುವಂಥ ಶರವಣ ಅವರು ಕೂಡ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್, ತುಂಬ ಹತ್ತಿರದಿಂದ ನೀವು ಚೆನ್ನಮ್ಮ ಅವ್ರನ್ನ ನೋಡಿದಂಥವ್ರು, ಚೆನ್ನಮ್ಮ ಅವ್ರ ಬಗ್ಗೆ ತುಂಬ ಹೆಚ್ಚು ತಿಳ್ಕೊಂಡಂಥವ್ರು.
ಇವತ್ತು ಚೆನ್ನಮ್ಮ ಅವ್ರು ನಮ್ಮ ಜೊತೆ ಇಲ್ಲ ಅನ್ನುವಂಥ ವಿಚಾರ ಏನು ಹೇಳ್ತೀರಿ ಈ ವಿಚಾರವಾಗಿ ಮಾತನಾಡೋದಾದ್ರೆ? ದೊಡ್ಡ ಆಘಾತ ಆಗಿದೆ. ಈ ಒಂದು ಘಟನೆ ನನ್ನ ಕೈಲಿ ನಂಬಕ್ಕೂ ಆಗ್ತಾ ಇಲ್ಲ. ಯಾಕೆಂದ್ರೆ ಕಳೆದ 35 ವರ್ಷಗಳಿಂದ ಅವರ ಹತ್ತಿರದಿಂದ ಬಲ್ಲೆ ನಾನು. ಇವತ್ತು ಕೂಡ ಮಧ್ಯಾಹ್ನ 2 ಗಂಟೆವರೆಗೂ ಹಾಸ್ಪಿಟ್ಲಲ್ಲೇ ಅವ್ರ ಜೊತೆಲಿ ಅವ್ರನ್ನ ಏನು ಅವರು ಒಂದು ಭಾವನೆ ಮತ್ತೆ ಅವರು ಆಕ್ಷನ್ ಮಾಡ್ತಾ ಇರತಕ್ಕಂಥದ್ದು, ವೈದ್ಯರ ಸಿಗಿತಿಗೆ ಸ್ಪಂದಿಸ್ತಾ ಇರತಕ್ಕಂಥದ್ದು, ಮತ್ತೆ ವೈದ್ಯರನ್ನ ನಾನು ಕೂಡ ಮಾತಾಡಿಸ್ಕೊಂಡು 2 ಗಂಟೆವರೆಗೂ ನಾನು ಹತ್ತಿರ ಇದ್ದು ನೋಡಿ ಮತ್ತೆ ಹೊರಗಡೆ ಬಂದೆ ಹಾಸ್ಪಿಟ್ಲಿಂದ. ಬಟ್ 4:50 ಈ ತರ ಒಂದು ಹೃದಯಾಘಾತ ಆಗಿದೆ ಅಂತ ಹೇಳಿ ಮಾಧ್ಯಮದಲ್ಲಿ ನೋಡಿ ನನಗೂ ಕೂಡ ದೊಡ್ಡ ಆಘಾತ ಆಗಿದೆ. ಇದನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ನನ್ನಂತ ಕಾರ್ಯಕರ್ತರು, ಅಮ್ಮವರ ಅಭಿಮಾನಿಗಳು, ದೇವೇಗೌಡರ ಕುಟುಂಬದ ಅಭಿಮಾನಿಗಳಿರ್ಬೋದು, ಮತ್ತೆ ಈ ರಾಜ್ಯದಲ್ಲಿ ಇರತಕ್ಕಂತ ಹಲವಾರು ಕುಟುಂಬದ ಒಂದು ಫಾಲೋವರ್ಸ್ ಇರ್ಬೋದು. ಈ ಒಂದು ಘಟನೆ ನಿಜವಾಗ್ಲೂ ಈ ಒಂದು ಆಘಾತವನ್ನ ತಡ್ಕೊಳಕ್ಕಂತ ಖಂಡಿತ ಸಾಧ್ಯನೇ ಇಲ್ಲ. ಚೆನ್ನಮ್ಮಾಜಿಯವರಿಗೆ ಇನ್ನೊಬ್ಬರನ್ನ ಮಹಾ ತಾಯಿ ಅವರು, ಆ ಮಹಾ ತಾಯಿ ಅವರ ಜಾಗದಲ್ಲಿ ಇನ್ನೊಬ್ಬರನ್ನ ಊಗೆ ಮಾಡಕ್ಕೂ ಆಗಲ್ಲ. ಆ ಒಂದು ಘಟನೆ ನಮಗೆ ಅವರ ಒಂದು ವ್ಯಕ್ತಿತ್ವ ಇರ್ಬೋದು, ಅವರ ಒಂದು ಸರಳ ಜೀವನ ಇರ್ಬೋದು, ಅವ್ರ ಪ್ರತಿಯೊಬ್ಬರಿಗೂ ಕೂಡ ಗೌರವದಿಂದ ನೋಡೋದಾಗ್ಲಿ, ಪ್ರೀತಿಯಿಂದ ಸ್ಪಂದಿಸೋದಾಗ್ಲಿ, ಅವ್ರ ಮನೆ ಬಾಗ್ಲಿಗೆ ಯಾರೇ ಬರ್ಲಿ ಬನ್ನಿ ಕೂತ್ಕೊಳ್ಳಿ, ಊಟ ಮಾಡ್ತೀರಾ, ಕಾಫಿ ಬೇಕಾ, ಏನ್ ಬೇಕು ಎಲ್ಲವನ್ನ ಗೌನಿಸ್ಕೊಂಡು ಅವ್ರು ಎಲ್ಲಾ ರೀತಿಯಲ್ಲಿ ದೇವೇಗೌಡರ ಸಾಹೇಬ್ರ ಯಶಸ್ಸಿಗೆ ಅವರು ಕೂಡ ದೊಡ್ಡ ಕಾರಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಆ ದೊಡ್ಡ ಕೊಂಡಿ ಅಂತ ಹೇಳಿದ್ರೆ ಆ ಕುಟುಂಬದ ದೊಡ್ಡ ಕೊಂಡಿಯನ್ನ ಇವತ್ತು ನಾವು ಕಳ್ಕೊಂಡಿದೀವಿ. ಆ ಮಹಾ ತಾಯಿ ಇವತ್ತು ಇಲ್ಲ ಅನ್ನೋದು ಯಾರು ಕೂಡ ಊಹೆ ಮಾಡಕ್ಕೆ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಡ ಇದೀವಿ. ನಾನು ಕೂಡ ಅಮ್ಮನವ್ರಿಗೆ 5 ದಿವಸ ಹಿಂದೆ ನಾನು ಮಾತಾಡ್ಸಿದ್ದೆ, ಅವ್ರ ಮನೆಗೆ ಹೋಗಿದ್ದೆ, ಮಾತಾಡಿಸ್ದೆ. ಅವರು ಕೂಡ ಎಲ್ಲಾ ರೀತಿಯಲ್ಲಿ ನಮ್ಮನ್ನ ವಿಚಾರಿಸಿದ್ರು. ಏನೋ ಇನ್ನೂ ಸ್ವಲ್ಪ ಪೈನ್ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದು ಕೂಡ ನನ್ನ ಜೊತೆಲಿ ಹಂಚ್ಕೊಂಡ್ರು. ಅವೆಲ್ಲ ಕೂಡ ನಾನು ಹತ್ತಿರದಿಂದ ನೋಡಿದ್ದೀನಿ. ದೇವೇಗೌಡ ಸಾಹೇಬ್ರು ಅದು ಕೂಡ ನೋಡಿ ಇವತ್ತು 4:50 ಅವ್ರು ಮಾತಾಡಿ ಅಲ್ಲಿ ಕೂತ್ಕೊಂಡಿದ್ದಾಗ ಅವ್ರ ಜೊತೆಲಿದ್ದಾಗ್ಲೇ ಈ ಆದರ್ಶ ದಂಪತಿ ಅಂತ ಏನ್ ಕರಿತೀವಿ ಅದಕ್ಕೆ ನೋಡಿ ದೇವೇಗೌಡರು ಚೆನ್ನಮ್ಮಾಜಿನೇ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರಲ್ಲಿ ಕೂತಿದ್ದಾಗ್ಲೇ ಅವ್ರು ಮಾತಾಡ್ಕೊಂಡೇ ಹೃದಯಾಘಾತ ಆಗಿರತಕ್ಕಂಥದ್ದು ಕೂಡ ಆ ಜೊತೆಯಲ್ಲಿ ಉಸಿರು ಹೋಗೋ ಟೈಮಲ್ಲಿ ಕೂಡ ಅವ್ರ ಜೊತೆಯಲ್ಲೇ ಇದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಶಿವ ಪಾರ್ವತಿ ಅವರಿಬ್ರು ಯಾವ ತರ ಇದಾರೆ ಅಂತ ಹೇಳಿ ಈ ದಾಂಪತ್ಯ ಜೀವನಕ್ಕಾಗ್ಲಿ, ಈ ರಾಜಕೀಯ ಜೀವನಕ್ಕಾಗ್ಲಿ, ಕೌಟುಂಬಿಕ ಜೀವನಕ್ಕಾಗ್ಲಿ ಎಲ್ಲಾ ರೀತಿಯಲ್ಲಿ ಅವರ ಒಂದು ಶಕ್ತಿ ಏನು ಮಾತಾಡಕ್ಕೆ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದೀವಿ ಇವತ್ತು. ಸರ್, ನೀವು 35 ವರ್ಷದ ಅನುಬಂಧ ನೋಡಿದ್ರೆ, ಯಾಕಂದ್ರೆ ನನಗನ್ಸುತ್ತೆ ಒಂದು ನೀವು ಕೂಡ ಮಗನಾಗಿ ಅವ್ರು ಸ್ವೀಕಾರ ಮಾಡಿದ್ರು, ಅಷ್ಟೇ ಪ್ರೀತಿ, ಅಷ್ಟೇ ಇದು. ಅವರು ಮನೆಗೆ ಹೋದ ತಕ್ಷಣ ಯಾವುದೇ ರೀತಿ ಇರ್ತಾ ಇದ್ರು ಸರ್? ಇದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಸರ್, ಅವ್ರು ಯಾವಾಗ್ಲೂ ಮನೆಗೆ ಹೋದಾಗ ನಮ್ಮನ್ನ ಮನೆ ಮಗನಾಗೆ ನೋಡಿದ್ದಾರೆ, ಮನೆ ಮಗನಾಗಿ ನೋಡಿದ್ದಾರೆ. ನಮ್ಮನ್ನ ನಿಮ್ ಮನೆಯವರು ಚೆನ್ನಾಗಿದಾರಾ, ನಿಮ್ ಮಕ್ಕಳು ಚೆನ್ನಾಗಿದಾರಾ, ಏನ್ ಓದ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ನಿಮ್ ಅಳಿಯ ಚೆನ್ನಾಗಿದಾರ ಅಂತ ಹೇಳಿ ಅಮ್ಮ ಪ್ರತಿಯೊಂದನ್ನ ನೆನಪಿಟ್ಕೊಂಡಿದ್ದಾರೆ. ಮೆಮೊರಿ ಪವರ್ ತುಂಬಾ ಚೆನ್ನಾಗಿತ್ತು. ದೇವೇಗೌಡ ಸಾಹೇಬ್ರ ತರಾನೇ ಅವ್ರಿಗೂ ಕೂಡ ಮೆಮೊರಿ ಪವರ್ ಇರುತ್ತೆ. ಯಾರೇ ಬರ್ಲಿ, ಯಾವ ಊರಿಂದ ಬರ್ಲಿ, ಏನೇ ಇರ್ಲಿ, ಅವ್ರನ್ನ ವಿಚಾರಿಸಿ ಅವ್ರಿಗೆ ಏನು ಸಾಹೇಬ್ರಿಗೆ ಭೇಟಿ ಮಾಡ್ಬೇಕಾ, ಏನಾಗ್ಬೇಕು, ಏನ್ ಸಮಸ್ಯೆ ಏನಾದ್ರು ಇದೆಯಾ ಅನ್ನೋದನ್ನ ಪ್ರತಿಯೊಂದನ್ನು ಕುಂಡಿಸಿ ಮಾತಾಡಿಸಿ ಅವ್ರಿಗೆ ಏನಾಗ್ಬೇಕು ಅದನ್ನ ಸ್ಪಂದಿಸಿ ಕಳಿಸ್ಕೊಡುವಂತ ಒಂದು ಸೌಜನ್ಯತೆಯನ್ನ ಅವ್ರು ಇಟ್ಕೊಂಡಿದ್ರು. ಅವರಿಂದ ನಾವು ತುಂಬಾ ಕಲ್ತಿದೀವಿ, ತುಂಬಾ ಪಾಠ ಕಲ್ತಿದೀವಿ. ಅದು ದೇವರ ಪೂಜೆ ಇರ್ಬೋದು, ಪೂಜಾ ಕೈಂಕರ್ಯಗಳಿರ್ಬೋದು, ಮತ್ತೆ ಅವರು ಬೆಳಿಗ್ಗೆ 4 ಗಂಟೆಗೆ 3 ಗಂಟೆಗೆ ಎದ್ದು ಅವರು ಎಲ್ಲಾ ರೀತಿಯಲ್ಲಿ ತುಳಸಿ ಪೂಜೆಯಿಂದ ಹಿಡಿದು ಪ್ರತಿಯೊಂದನ್ನು ಅವ್ರು ಮಾಡಿ, ಮತ್ತೆ ದೇವೇಗೌಡ ಸಾಹೇಬ್ರ ಪಾದಕ್ಕೆ ನಮಸ್ಕಾರ ಮಾಡಿ, ಆಮೇಲೆ ತಿಂಡಿಗೆ ಜೊತೆಲಿ ಕೂತ್ಕೊಂಡು ತಿಂಡಿ ಮಾಡೋರು, ಜೊತೆಲಿ ಕೂತ್ಕೊಂಡು ಊಟ ಮಾಡೋರು. ಅವ್ರನ್ನ ನೋಡಿ ಈ ತರ ದಂಪತಿಯರು ಈಗ ಇರ್ಬೇಕಲ್ಲ, ಈಗ ಈ ಒಂದು ಏಜ್ ಅಲ್ಲಿ ಕೂಡ ಈ ತರ ಒಂದು ಬಾಂಡಿಂಗ್ ಇದೆಯಲ್ಲ ಅಂತ ಹೇಳಿ ನಾವೆಲ್ಲ ಖುಷಿ ಪಟ್ಟಿರೋ ಕಾಲ ಕೂಡ ಉಂಟು. ಇವೆಲ್ಲವನ್ನ ಕೂಡ ನೋಡಿದೀವಿ. ಥ್ಯಾಂಕ್ ಯು ಸರ್, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.
ಈಗಾಗಲೇ ಕೂಡ ನೋಡ್ತಾ ಇದ್ದೀವಿ ಅನಾರೋಗ್ಯದ ಸಮಸ್ಯೆ ಹಾಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಮುಂದುವರಿಯುತ್ತೆ. ಇದು ಹೋಗಿತ್ತು ಇಲ್ಲಿವರೆಗೂ ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.